ತುಂಬ ದಿನ ಆಯ್ತಲ್ಲ ಚಿಕನ್ ಉರುವಲ್ ಮಾಡಿದೆ ಅಂತ ಯಜಮಾನ್ರು ಹೇಳಿದರು. ಹಾಗೆ ನಾನು ಹೇಳಿದೆ, ಹಾಗಾದರೆ ಚಿಕನ್ ತನ್ನಿ ಇವತ್ತು ಚಿಕನ್ ಉರುವಲೆ ಮಾಡುವ ಅಂತ ಹೇಳಿ 2 kg ಚಿಕನ್ ತಂದುಬಿಟ್ರು ಅವರು. ಅದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ಜೊತೆಗೆ 1/4 ಕಪ್ಪಿನಷ್ಟು MR ಆಲ್ ಇನ್ ಒನ್ ಮಸಾಲ ಹಾಕ್ತಾ ಇದ್ದೇನೆ. ಇದು ನಾನೇ ಮನೆಯಲ್ಲಿ ತಯಾರಿಸಿದ ಮಸಾಲ ಪುಡಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನೀವು ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕಿದರೆ ಆಯಿತು, ಅಥವಾ ಇದು ಒಂದೇ ಮಸಾಲ ಹಾಕಿದರೂ ಆಗ್ತದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ವಿನೆಗರ್ ಹಾಕಿದ್ದೇನೆ ಇವತ್ತು. ನನ್ನ ಹತ್ರ ನಿಂಬೆ ಇರಲಿಲ್ಲ, ಲೆಮನ್ ಇರಲಿಲ್ಲ ಮನೆಯಲ್ಲಿ. ನಿಂಬೆ ರಸ ಹಾಕಿದರೆ ಇನ್ನೂ ಸಹ ಒಳ್ಳೆಯದು, ಬಟ್ ನಾನಿವತ್ತು ವಿನೆಗರೇ ಹಾಕಿದ್ದೇನೆ. ಓಕೆ, ಇನ್ನು ಇದನ್ನೊಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹೊರಗಡೆ ಕೂಡ ಇಡ್ಬೋದು. ನಾನು ಇದನ್ನು ಈಗ ಮುಚ್ಚಳವನ್ನು ಮುಚ್ಚಿ ಹೊರಗಡೆನೇ ಇಡ್ತೇನೆ. ಅರ್ಧ ಗಂಟೆ ನಂತರ ಚಿಕನ್ ಉರುವಲನ್ನು ಮಾಡುವ. ಹಾಗೆ ಇಲ್ಲಿ ಸೈಡಲ್ಲಿ ನಾನು ಒಂದು 45 ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೇನೆ ಆಯಿತಾ. ಮೆಣಸು ಒಳ್ಳೆ ಸಾಫ್ಟ್ ಆದ ನಂತರ ಇದನ್ನು ಪೇಸ್ಟ್ ಮಾಡಲಿಕ್ಕೆ ಉಂಟು. ಇದನ್ನು ಬಿಸಿ ನೀರಿಗೆ ಹಾಕಿ ಇಡಬೇಕು ಒಂದು ಅರ್ಧ ಗಂಟೆ. ಚಿಕನ್ ಮ್ಯಾರಿನೇಟ್ ಮಾಡುವ ಸಮಯದಲ್ಲೇ ಈ ಮೆಣಸನ್ನು ಸಹ ನಾವು ಬಿಸಿ ನೀರಲ್ಲಿ ಹಾಕಿ ಇಡಬೇಕು. ಬಿಸಿ ನೀರಿಲ್ಲ ಅಂತ ಆದರೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕುದಿಸಿದ್ರೆ ಆಯಿತು. ಮೆಣಸನ್ನು ಕುದಿಸಿ ತಣ್ಣಗಾಗಲಿಕ್ಕೆ ಬಿಟ್ಟರೆ ಆಯಿತು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದರ ಪೇಸ್ಟನ್ನು ನಾನು ರೆಡಿ ಮಾಡಿ ತರ್ತೇನೆ. ಈಗ ಇಲ್ಲಿ ತುಪ್ಪ ಹಾಕಿದ್ದೇನೆ. ನಾನು ಚಿಕನ್ ಉರುವಲನ್ನು ತುಪ್ಪದಲ್ಲೇ ಮಾಡ್ತಾ ಇದ್ದೇನೆ. ಬೇಕಿದ್ದರೆ ತೆಂಗಿನೆಣ್ಣೆಯಲ್ಲಿ ಅಥವಾ ಬೇರೆ ಯಾವುದೇ ಆಯಿಲಲ್ಲಿ ಮಾಡ್ಬೋದು. ಈಗ ರುಬ್ಬಿರುವ ಮೆಣಸಿನ ಪೇಸ್ಟನ್ನು ಒಂದು 5 ನಿಮಿಷ ಇದರ ಜೊತೆ ಹುರಿಬೇಕಾಗ್ತದೆ. ತುಪ್ಪದ ಜೊತೆ ಒಂದು 5 ನಿಮಿಷ ಹುರಿದ್ರೆ ಸಾಕು, ಜಾಸ್ತಿಯನ್ನು ಹುರಿಬೇಕಂತೇನಿಲ್ಲ. ಸ್ವಲ್ಪ ಅದರ ಹಸಿ ಸ್ಮೆಲ್ ಇದೆ ಅಲ್ವಾ, ಅದು ಹೋಗುವವರೆಗೆ ಅಷ್ಟೇ. ಅದು ಶಾರ್ಪ್ ಸ್ಮೆಲ್ ಬರ್ತದಲ್ಲ, ಅದೊಂದು ಸ್ವಲ್ಪ ಹೋಗುವವರೆಗೆ ಅಷ್ಟೇ. ಅದಾದ ನಂತರ ಚಿಕನನ್ನು ಹಾಕಿದರೆ ಆಯಿತು. ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. 15-20 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಇದು ರೆಡಿ ಆಗುತ್ತೆ. ಮತ್ತು ಇದಕ್ಕೆ ಒಂದು ಒಗ್ಗರಣೆ ಕೊಡಲಿಕ್ಕೆ ಅಷ್ಟೇ. ಚಿಕನ್ ಉರುವಲ್ ತುಂಬ ಈಸಿ. ಅದಕ್ಕೆ ಇದು ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಸುಲಭದಲ್ಲಿ ಮಾಡ್ಬೋದಲ್ಲ, ಅಂದರೆ ಮಸಾಲೆ ಎಲ್ಲ ಹುರಿಬೇಕು ಅದು ಇದೆಂತ ಇಲ್ಲ, ಜಟ್ಪಟ್ ಅಂತ ಮಾಡ್ಬೋದು ಇದು ರೆಸಿಪಿ. ಓಕೆ, ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಲಿದು ಚೆನ್ನಾಗಿ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ತೇನೆ. ನಾನು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ, ಯಾಕಂದರೆ MR ಮಸಾಲದಲ್ಲಿ ಉಪ್ಪಿರ್ತದೆ. ಹಾಗಾಗಿ ಈಗ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿದರೆ ಆಯಿತು. ಹಾಗೆ ಇದು ಸ್ವಲ್ಪ ಸ್ಪೈಸಿ ನಿಮಗೆ ಆಗ್ತದೆ, ಖಾರ ಆಗ್ತದೆ ಅಂತ ಆದರೆ ನೀವು ಒಂದು ತುಂಡು ಬೆಲ್ಲವನ್ನು ಹಾಕ್ಬೋದು. ಆಪ್ಷನಲ್ಲಿ ಇದು ಹಾಕಲೇಬೇಕಂತೇನಿಲ್ಲ, ಬೇಕಿದ್ದರೆ ಮಾತ್ರ. ಸೈಡಲ್ಲಿ ಈಗ ನಾನು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. 4 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಜೊತೆಗೆ ಒಂದು 1/4 ಕಪ್ಪಿನಷ್ಟು ಗೋಡಂಬಿ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಹಾಕಿದರೆ ಒಳ್ಳೆಯದಾಗ್ತದೆ, ತಿನ್ನಲಿಕ್ಕೆ ಕೂಡ ನೋಡಲಿಕ್ಕೆ ಕೂಡ ಚೆಂದ ಇರ್ತದೆ ಅಂತ ಹೇಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡಿದರೆ ಆಯಿತು. ಇದು ಸ್ವಲ್ಪ ಫ್ರೈ ಮಾಡಬೇಕು ನಾವು, ಕಲರೆಲ್ಲ ಒಂಚೂರು ಕೆಂಪಾಗುವವರೆಗೆ ಫ್ರೈ ಮಾಡಿದರೆ ಆಯಿತು. ಇದನ್ನು ಫ್ರೈ ಮಾಡಿ ಮತ್ತೆ ಲಾಸ್ಟಿಗೆ ಚಿಕನಿಗೆ ಹಾಕುವಂಥದ್ದು. ಓಕೆ, ಈಗ ಇದನ್ನು ಚಿಕನಿಗೆ ಹಾಕುವ. ನೀವು ಚಿಕನನ್ನು ಡ್ರೈ ಮಾಡಬೇಕಾಯ್ತಾ ಉರುವಲಲ್ಲಿ, ಅದು ಮಸಾಲೆ ಎಲ್ಲ ಡ್ರೈ ಆಗಬೇಕು. ಬಟ್ ನಾನಿವತ್ತು ಮಾಡಲಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೇವಿ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ನಾನು ಡ್ರೈ ಮಾಡಲಿಲ್ಲ. ಬಟ್ ನಿಜವಾಗಿಯೂ ಚಿಕನ್ ಉರುವಲ್ ಮಾಡುವಾಗ ಈ ಥರ ಗ್ರೇವಿ, ಇಷ್ಟೊಂದು ಗ್ರೇವಿ ಇರಲಿಕ್ಕಿಲ್ಲ, ಅದನ್ನು ಡ್ರೈ ಮಾಡಬೇಕು ಮಸಾಲವನ್ನು. ನಾಳೆ ಸಂಡೇ ಅಲ್ಲ, ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ಆಯಿತಾ. ನಾವು ಸಹ ಸುಮಾರು ವರ್ಷದ ನಂತರ ಚಿಕನ್ ಉರುವಲ್ ಮಾಡೋದು ಮನೆಯಲ್ಲಿ.